ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಇಂದಿನ ವಿಶೇಷ ಕಾರ್ಯಕ್ರಮ ಗೆದ್ದು ಬಿಗಿದ ಕಾರಜೋಳ. ಯಾಕಪ್ಪ ಈ ವಾಕ್ಯದ ಮೂಲಕ ನಾವಿವತ್ತು ಲೈವ್ ಬಂದಿದ್ದೀವಿ ಅಂದರೆ ನಿಮಗೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ 2024ರ ಫಲಿತಾಂಶ ಹೊರಬಿದ್ದಿದೆ. ಅದರಲ್ಲಿ ನಾವು ಚಿತ್ರದುರ್ಗ ಜಿಲ್ಲೆಯನ್ನು ತೆಗೆದುಕೊಂಡಿದ್ದೇವೆ. ಅದರ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ನಾನು ಮತ್ತು ನಮ್ಮ ಅಜಯ್ ಅವರು ಬಂದಿದ್ದೇವೆ. ಯಾಕಪ್ಪ ಈ ಚಿತ್ರದುರ್ಗ ವಿಧಾನಸಭೆ ಲೋಕಸಭೆ ತಗೊಂಡಿದ್ದೇವೆ ಅಂದರೆ ನಿನ್ನೆ ಅಚ್ಚರಿಯ ಫಲಿತಾಂಶ ಹೊರಬಿದ್ದಿದೆ. BJP ಮತ್ತು JDS ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಉಪಮುಖ್ಯಮಂತ್ರಿಗಳು, ಮಾಜಿ ಸಚಿವರು, ಜಲಸಂಪನ್ಮೂಲ ಮತ್ತು ಸಮಾಜ ಕಲ್ಯಾಣ ಇಲಾಖೆ ದೊಡ್ಡ ಖಾತೆಗಳನ್ನು ನಿರ್ವಹಿಸ್ತಕ್ಕಂಥ ದಲಿತ ನಾಯಕ ಕಾರಜೋಳ ಅವರು ಹೊರಗಿನವರು ಬಂದು ಇಲ್ಲಿ ಕಂಟೆಸ್ಟ್ ಮಾಡ್ತಾರೆ, ಸ್ಪರ್ಧೆ ಮಾಡ್ತಾರೆ. ಮತ್ತು ಕಾಂಗ್ರೆಸ್ಸಿಂದ BN ಚಂದ್ರಪ್ಪ ಮಾಜಿ ಲೋಕಸಭಾ ಸದಸ್ಯರು ಅವರು ಮತ್ತೊಮ್ಮೆ ತಮ್ಮ ಅದೃಷ್ಟ ಪರೀಕ್ಷೆಗಿಳಿದು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಟಿಕೆಟ್ ತಂದು ನಿಂತು ಈ ಬಾರಿ ಅಚ್ಚರಿ ಫಲಿತಾಂಶ ಹೊರಬಿದ್ದಿದೆ. ಯಾಕಪ್ಪ ಇದು ಅಚ್ಚರಿ ಫಲಿತಾಂಶ ನಾವು ಪದೇ ಪದೇ ಹೇಳ್ತಿದ್ದೇವೆ ಅಂದರೆ 2014ರಿಂದ 19 ಮೋದಿಯಲ್ಲಿ ಅಂತ ಕರಿತೇವೆ. ಆ ಸಂದರ್ಭದಲ್ಲೂ ಕೂಡ BN ಚಂದ್ರಪ್ಪನವರು ಕಾಂಗ್ರೆಸ್ ಪಕ್ಷದಿಂದ ನಿಂತು ಗೆದ್ದಿದ್ರು. ಅದರ ಪ್ರತಿಯಾಗಿ BJPಯಿಂದ ಜನಾರ್ದನ್ ಸ್ವಾಮಿ ನಿಂತು ಸೋಲನ್ನು ಕಾಳ್ತಾರೆ. ಮತ್ತೆ 2019ರಿಂದ 24ರವರೆಗೆ ಮತ್ತೆ ಚಂದ್ರಪ್ಪನವರು ನಿಲ್ತಾರೆ. ಆನೇಕಲ್ನ ನಾರಾಯಣ ಸ್ವಾಮಿ ಇಲ್ಲಿ ಜಯವನ್ನು ಗಳಿಸ್ತಾರೆ. ಮತ್ತೆ ಅದೃಷ್ಟ ಪರೀಕ್ಷೆಗೆ 23ರಲ್ಲಿ ನಿಲ್ತಾರೆ. ಗೋವಿಂದ ಕಾರಜೋಳ ಅವರು ಮತ್ತೆ ಇಲ್ಲಿ BJPಯಿಂದ ಗೆಲುವನ್ನು ಸಾಧಿಸ್ತಾರೆ. ಹಾಗೆ ತಾಲೂಕು ವಾರ್ಗಳು ನೋಡ್ಕೊಬರ್ತಾ ಆದರೆ ಮೊದಲನೇದಾಗಿ ಮೊಳಕಾಲ್ಮೂರು ಕ್ಷೇತ್ರ. ಮೊಳಕಾಲ್ಮೂರಿನಲ್ಲಿ NY ಗೋಪಾಲಕೃಷ್ಣ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಕಾಂಗ್ರೆಸ್ನ ಶಾಸಕ NY ಗೋಪಾಲಕೃಷ್ಣ ಹಿರಿಯರಿದ್ದರೂ ಕೂಡ ಕಾಂಗ್ರೆಸ್ 1,04,562 ಮತಗಳನ್ನ ಪಡೆದ್ರೆ BJP 78,137 ಮತಗಳನ್ನ ಪಡೆದಿದೆ. ಇಲ್ಲಿ ಕಾಂಗ್ರೆಸ್ಗೆ 26,125 ಮತಗಳು ಮುನ್ನಡೆ ಸಿಗ್ತದೆ ಕಾಂಗ್ರೆಸ್ ಪಕ್ಷಕ್ಕೆ. ಚಳ್ಳಕೆರೆಯಲ್ಲಿ ಕಾಂಗ್ರೆಸ್ ಪಕ್ಷ 80,499 ಮತಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದೆ. ಮತ್ತು BJP 76,974 ಮತಗಳನ್ನು ಪಡೆದು ಕಾಂಗ್ರೆಸ್ಗಿಂತ 33,525 ಮತಗಳನ್ನು ಪಡೆದು ಅಂತರದಿಂದ ಕಾಂಗ್ರೆಸ್ ಇಲ್ಲಿ ಲೀಡನ್ನು ಪಡೆದುಕೊಂಡಿದೆ. ಇನ್ನು ಚಿತ್ರದುರ್ಗ ತಾಲೂಕಿಗೆ ಬಂದಾದರೆ ಇಲ್ಲಿನ ಶಾಸಕ KC ವೀರೇಂದ್ರ ಪೊಪ್ಪೈ ಮೊದಲ ಬಾರಿ ಶಾಸಕರಾಗಿ ಸಂಚಲನ ಮೂಡಿಸಿರ್ತಕ್ಕಂಥ ಕ್ಷೇತ್ರ ಅದು ತಾಲೂಕು ಅಂದರೆ ಚಿತ್ರದುರ್ಗ. ಅಲ್ಲಿ ಕಾಂಗ್ರೆಸ್ಗೆ 83,547 ಮತಗಳು ಕಾಂಗ್ರೆಸ್ ಪಡೆದ್ರೆ 1,01,430 ಮತಗಳನ್ನು ಭಾರತೀಯ ಜನತಾ ಪಕ್ಷ ಮತ್ತು JDS ಮೈತ್ರಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಪಡೆದಿದೆ. ಇಲ್ಲಿ BJPಗೆ 17,883 ಮತಗಳು ಮುನ್ನಡೆಗೆ ಸಿಗ್ತದೆ. ಇನ್ನು ಒಳಗೆ ನೋಡ್ತಾ ಹೋಗೋದಾದರೆ ಕಾಂಗ್ರೆಸ್ ಪಕ್ಷ 78,210 ಮತಗಳನ್ನು ಪಡೆದು BJP ಸಮೇತ 95,991 ಮತಗಳನ್ನು ಪಡೆದು 17,781 ಮತಗಳಲ್ಲಿ BJP ಇಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಇಲ್ಲಿ ಒಂದು ಕ್ಷೇತ್ರದಲ್ಲಿ BJP ಅಭ್ಯರ್ಥಿ ಸಮೇತ ಆಕಾಂಕ್ಷಿಯಾಗಿದ್ದರು. ಲೋಕಸಭಾ ಕ್ಷೇತ್ರ ಹಾಲಿ ಶಾಸಕರ ಪುತ್ರ ಸಮೇತ ಈ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಅವರು ಕೂಡ ಇಲ್ಲಿ ಒಂದು ವಿರೋಧದ ನಡುವೆ ಕೂಡ BJP ಅಂತರ ಪಡೆದಲ್ಲಿ ಯಶಸ್ವಿಯಾಗಿದೆ. ಹೌದು, ನಿಜ. ಹೊಳಲ್ಕೆರೆಯ N ಚಂದ್ರಪ್ಪನ ಪುತ್ರ ರಘುಚಂದನ್ ಅಂತಕ್ಕಂಥವ್ರು ನಾನು ಕೂಡ ಲೋಕಸಭೆಯ ಚಿತ್ರದುರ್ಗ ಆಕಾಂಕ್ಷಿ ಅಂತ ಹೋರಾಡ್ತಿದ್ರು. ಅವರ ಅಸಮಾಧಾನ ಇದ್ರೂ ಕೂಡ ಗೋವಿಂದ ಕಾರಜೋಳ ಅವರಿಗೆ ಒಳ್ಳೆಯ ಬಹುಮತ ಸಿಕ್ಕಿದೆ. 17,781 ಮತಗಳು ಲೀಡ್ ಸಿಕ್ಕಿದೆ. ಇನ್ನು ಹೊಸದುರ್ಗಕ್ಕೆ ಬಂತಂದರೆ BG ಗೋವಿಂದಪ್ಪನವರು ಕಾಂಗ್ರೆಸ್ನ ಶಾಸಕರು, ಬಹಳ ಹಿರಿಯ ರಾಜಕಾರಣಿ. ಅಲ್ಲಿ 66,565 ಮತಗಳು ಕಾಂಗ್ರೆಸ್ಗೆ ಬಂದರೆ 76,252 ಮತಗಳು ಭಾರತೀಯ ಜನತಾ ಪಕ್ಷ ಮತ್ತು JDSನ ಮೈತ್ರಿ ಅಭ್ಯರ್ಥಿ ಗೋವಿಂದ ಕಾರಜೋಳರಿಗೆ ಬಂದಿದೆ. ಇಲ್ಲಿ 9,687 ಮತಗಳು ಭಾರತೀಯ ಜನತಾ ಪಕ್ಷದ ಗೋವಿಂದ ಕಾರಜೋಳರಿಗೆ ಲೀಡ್ ಸಿಕ್ಕಿದೆ. ಇನ್ನೊಂದು ಕ್ಷೇತ್ರ ನೋಡೋದಾದರೆ ಹಿರಿಯೂರು. ಇಲ್ಲಿ ಪ್ರಬಲ BJP ಅಭ್ಯರ್ಥಿ ಆಗಿರ್ತಕ್ಕಂಥ ಹಿಂದೆ ಪೂರ್ಣಿಮಾ K. ಶ್ರೀನಿವಾಸ್ ಮತ್ತು ಈಗಿನ ಹಾಲಿ ಸಚಿವರಾಗಿರ್ತಕ್ಕಂಥ ಡಿ ಸುಧಾಕರ್ ಅವರು ಇವರ ಇಬ್ಬರ ಒಂದು ಸಮ್ಮಿಶ್ರ ಹೋರಾಟದ ಪ್ರತಿಫಲ ಇಲ್ಲಿ ಕಾಂಗ್ರೆಸ್ ಅತ್ಯಧಿಕ ಲೀಡ್ ಪಡೆಯುತ್ತೆ ಅಂತ ಒಂದು ಭಾರಿ ನಿರೀಕ್ಷೆ ಇತ್ತು. ಇದು ಸಮೇತ ಇಲ್ಲಿ ಉಲ್ಟಾ ಆಗಿದೆ. ಏಕೆಂದರೆ ಇಲ್ಲಿ ಕಾಂಗ್ರೆಸ್ 82,597 ಮತಗಳನ್ನು ಪಡೆದು BJP 88,794 ಮತಗಳನ್ನು ಪಡೆದು ಇಲ್ಲಿ ಕೇವಲ BJP 6,197 ಮತಗಳನ್ನು ಅಂತರದಿಂದ ಇಲ್ಲಿ BJP ಲೀಡ್ ಕಾಯ್ದುಕೊಂಡಿದೆ. ಇನ್ನು ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಾ ಆದರೆ ಶಿರಾದ ಪ್ರಸ್ತುತ ಶಾಸಕರು, ದೆಹಲಿ ವಿಶೇಷ ಪ್ರತಿನಿಧಿಗಳು, ಕಾನೂನು ಸಚಿವರಾಗಿರ್ತಕ್ಕಂಥ TB ಜಯಚಂದ್ರ ಅವರು
ಈಗಿನ ಶಿರಾ ಕ್ಷೇತ್ರದ MLA. ಅವ್ರಿಗೂ ಮತ್ತೆ BN ಚಂದ್ರ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರ್ತಕ್ಕಂಥ BN ಚಂದ್ರಪ್ಪ ಅವ್ರಿಗೂ ಬಹಳ ಶಿರಾಗೆ ನಂಟಿತ್ತು. ನಂಟಿನ ನಡುವೆಯೂ ಕೂಡ ಒಳ್ಳೆ ಜನಪ್ರತಿನಿಧಿ, ಜನಗಳ ಒಂದು ಪರಿಚಯ ಇದ್ರೂ ಕೂಡ ಇಲ್ಲಿ 77,353 ಮತಗಳನ್ನು ಕಾಂಗ್ರೆಸ್ ಪಡೆಯುವಲ್ಲಿ ಸಫಲ ಆದರೆ ಬಿಜೆಪಿ ಪ್ರತ್ಯುತ್ತರವಾಗಿ 89,847 ಮತಗಳನ್ನು ಬಿಜೆಪಿ ಪಡೆದಿದೆ. ಇಲ್ಲಿ ಬಿಜೆಪಿಗೆ ಬಹು ದೊಡ್ಡವಾದ 12,499 ಒಂದು ವೋಟ್ ಕಡಿಮೆ 12,500 ಲೀಡ್ ಬಿಜೆಪಿ ಸಿಕ್ಕಿದೆ. ಯಾಕಪ್ಪ ಬಿಜೆಪಿಗೆ ಸಿಕ್ತು ಅಂದ್ರೆ ಬಿಜೆಪಿ ಮತ್ತೆ JDS ನ ಮೈತ್ರಿ ಇಲ್ಲಿ ಬಹಳ ಪ್ಲಸ್ ಪಾಯಿಂಟ್ ಆಗಿದೆ. ಯಾಕೆಂದ್ರೆ ಇಲ್ಲಿ ಶಿರಾದ ಸ್ಥಳೀಯ ನಾಯಕರು ಉಗ್ರೇಶ್ ಇರ್ಬೋದು, JDS ನ SR ಗೌಡ್ರು, BK ಮಂಜುನಾಥ್, ಅನೇಕರು ಸ್ಥಳೀಯ ನಾಯಕರ ಒಂದು ಬೆಂಬಲದಿಂದಾಗಿ ಒಗ್ಗಟ್ಟಿನ ಮಂತ್ರದಿಂದ 12,000 ಮತಗಳ ಮುನ್ನಡೆಯನ್ನ ಭಾರತೀಯ ಜನತಾ ಪಕ್ಷ ಕಾಯ್ದುಕೊಂಡಿದೆ. ಮತ್ತೊಂದು ಕ್ಷೇತ್ರವಾದ ಈ ಪಾವಗಡ ಈ ಪರಿಶಿಷ್ಟ ಜಾತಿ ಮೀಸಲು ವಿಧಾನಸಭಾ ಕ್ಷೇತ್ರ ಆಗಿದ್ರು ಕೂಡ ಇಲ್ಲಿ ಚಂದ್ರಪ್ಪನವರಿಗೆ ಒಂದು ಒಳ್ಳೆ ನಿರೀಕ್ಷೆ ಇತ್ತು, ಅತ್ಯಧಿಕ ಮತವನ್ನು ಗಳಿಸ್ತಾರೆ ಅಂತ. ಆದರೂ ಇಲ್ಲೂ ಕೂಡ ಬಿಜೆಪಿ 14,673 ಮತಗಳ ಅಂತರವನ್ನು ಪಡೆದುಕೊಂಡು ಇಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸಿದೆ. ಇಲ್ಲಿ ಒಂದು ನಿರೀಕ್ಷೆ ಇತ್ತು ಚಂದ್ರಪ್ಪನವರಿಗೆ ಅತ್ಯಧಿಕ ಮತಗಳು ಬರ್ತವೆ ಅಂತ, ಅದು ಇಲ್ಲಿ ಉಂಟಾಗಿದೆ. ಯಾಕಪ್ಪ ನಿರೀಕ್ಷೆ ಇತ್ತು ಅಂದ್ರೆ ಚಂದ್ರಪ್ಪನವರಿಗೆ ಶಿರಾರಿಗೂ ಪಾವಗಡವಾಗಿ ಒಳ್ಳೆ ನಂಟಿತ್ತು. ಯಾಕಂದ್ರೆ SV ಅಲ್ಲೂರು ರಿಸರ್ವ್ ಲೋಕಸಭೆ ಮತ್ತು ವಿಧಾನಸಭೆ SC ಆಗಿರೋ ಕಾರಣ ಒಳ್ಳೆ ಮತಗಳನ್ನ ಸೆಳೀತಾರೆ ಅಂತಕ್ಕಂಥ ನಿರೀಕ್ಷೆ ಇತ್ತು. ಯಾಕಂದ್ರೆ ಇಲ್ಲಿ ಸಂಸದರಾಗಿರ್ತಕ್ಕಂಥ ಅನುಭವ, ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಕೈ ಹಿಡಿದಿರ್ತಕ್ಕಂಥದ್ದಿತ್ತು. ಆದರೆ ಎಲ್ಲೋ ಒಂದ್ ಕಡೆ ಪಾವಗಡದಲ್ಲಿ ಕಾಂಗ್ರೆಸ್ಗೆ ಕೇವಲ 61,119 ಓಟ್ಗಳು ಪಡೆದ್ರೆ ಭಾರತೀಯ ಜನತಾ ಪಕ್ಷ 75,792 ಮತಗಳನ್ನ ಭಾರತೀಯ ಜನತಾ ಪಕ್ಷ ತಗೊಳ್ತದೆ. 14,673 ಮತಗಳು ಇಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮುನ್ನುಡಿತದೆ. ಟೋಟಲ್ ನಾವು ಯಾರ್ಯಾರು ಎಷ್ಟು ಓಟು ತಂದ್ರು ಅಂದ್ರೆ ಬಿಜೆಪಿ ಮತ್ತೆ JDS ನ NDA ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ M. ಗೋವಿಂದ ಕಾರಜೋಳರವರು 6,83,217 ಮತಗಳನ್ನ ಗೋವಿಂದ ಕಾರಜೋಳ ತೆಗೆದುಕೊಂಡ್ರೆ ಚಿತ್ರದುರ್ಗ ಲೋಕಸಭೆಯಲ್ಲಿ ಕಾಂಗ್ರೆಸ್ನ BN ಚಂದ್ರಪ್ಪನವರು 6,34,152 ಮತಗಳನ್ನ ಪಡೀತಾರೆ. ಟೋಟಲ್ ಭಾರತೀಯ ಜನತಾ ಪಕ್ಷದ ಗೋವಿಂದ ಕಾರಜೋಳರವರಿಗೆ 49,000 ಚಿಲ್ಲರೆ ಮತಗಳ ಅಂತರದಿಂದ ಗೆಲುವನ್ನು ದಾಖಲಿಸ್ತಾರೆ. ಇಲ್ಲಿ ಒಂಥರ ಬಿಜೆಪಿ ಭದ್ರಕೋಟೆ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂದ್ರೆ ಇಲ್ಲಿ ಕಾಂಗ್ರೆಸ್ನ ಶಾಸಕರು ಇದ್ರೂ ಕೂಡ, ಯಾಕೆಂದ್ರೆ ಚಿತ್ರದುರ್ಗ ಬರತಕ್ಕಂಥ 8 ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ ಹೊಳಲ್ಕೆರೆ ಚಂದ್ರಪ್ಪನವರು ಬಿಜೆಪಿ ಶಾಸಕರು, ಇನ್ನು ಮಿಕ್ಕಿಳಿದ 7 ಶಾಸಕರು ಕೂಡ ಕಾಂಗ್ರೆಸ್ನವರು ಇದ್ರೂ ಕೂಡ ಕೇಂದ್ರದ ಮೋದಿ ಮುಖ ನೋಡೋ ಅಥವಾ ಅವರ ಅಭಿವೃದ್ಧಿ ಕೆಲಸಗಳು ನೋಡೋ ಇಲ್ಲಿ ಬಿಜೆಪಿ ಮಾತ್ರ ಕೇಂದ್ರದ ಲೋಕಸಭಾ ಚುನಾವಣೆಯಲ್ಲಿ ಜಯವನ್ನು ಸತತವಾಗಿ ಗೆಲ್ತಾ ಬರುತ್ತಿದೆ. ಹಿಂದೆ ಆನೇಕಲ್ನ ನಾರಾಯಣಸ್ವಾಮಿರವರು 2019ರಲ್ಲಿ ಜಯವನ್ನು ಗಳಿಸಿ 21ರಲ್ಲಿ ಕೇಂದ್ರ ಸಚಿವ ಸಂಪುಟದಲ್ಲಿ ರಾಜ್ಯ ಖಾತೆ ನ್ಯಾಯ ಸಬಲೀಕರಣ ಸಚಿವರಾಗ್ತಾರೆ. ಅವ್ರು ಮಾಡ್ತಿರ್ತಕ್ಕಂಥ ಕೆಲಸದ ಅನುರೂಪವಾಗಿ ಗೋವಿಂದ ಕಾರಜೋಳ ಅವರಿಗೆ 49,000 ಮತಗಳ ಲೀಡನ್ನು ಕೊಟ್ಟು ಅವ್ರನ್ನ ಜಯಶೀಲರಾಗಿ ಮಾಡಿದರು. ಎಲ್ಲ ಒಂದು ಕಡೆ ಇಲ್ಲಿ ಬಿಜೆಪಿ 2019ರಲ್ಲಿ ಸಂಸದರ ಆಯ್ಕೆ ಆಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರು ಇಲ್ಲಿಂದ ಆಯ್ಕೆಯಾಗಿ ಕೇಂದ್ರದ ಸಚಿವರು ಕೂಡ ಆಗಿ ಕಾರ್ಯನಿರ್ವಹಿಸಿದ ಅಂಥವರಿಗೆ ಇಲ್ಲಿ ಬಿಜೆಪಿ ಈ ಬಾರಿ ಟಿಕೆಟ್ ಕೊಡಲಿಲ್ಲ. ಕಾರಣ ಇಲ್ಲಿ ಪ್ರತಿರೋಧ ಅಲೆ ಎದ್ದ ಕಾರಣ ಬಿಜೆಪಿ ಎಲ್ಲೋ ಒಂದು ಕಡೆ ಇದು ಬಿಜೆಪಿ ಮೈನಸ್ ಆಗೋದನ್ನೋ ಒಂದು ನಿರೀಕ್ಷೆ ಇತ್ತು. ಹಾಗಾಗಿ ಇಲ್ಲಿ ಗೋವಿಂದ ಕಾರಜೋಳ, ಬಾಗಲಕೋಟೆಯವರ ಗೋವಿಂದ ಕಾರಜೋಳವನ್ನು ಇಲ್ಲಿ ತಂದು ನಿಲ್ಲಿಸಿದ್ದು ಬಿಜೆಪಿಗೆ ಎಲ್ಲೋ ಒಂದು ಕಡೆ ಬಹಳ ಅಡ್ವಾಂಟೇಜ್ ಆಯಿತು ಅಂತ ಅನ್ಸುತ್ತೆ. ಹಾಗೆ ಗೋವಿಂದ ಕಾರಜೋಳ 2023ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಮುಧೋಳದಿಂದ ಸೋಲನ್ನು ಕಾಣ್ತಾರೆ. ಮಾಜಿ ಉಪಮುಖ್ಯಮಂತ್ರಿ ಆಗಿದ್ರು, ಪ್ರೆಸೆಂಟು ಮಂತ್ರಿ ಆಗಿದ್ರು ಕೂಡ ಅಲ್ಲಿ ಸೋಲನ್ನು ಕಾಣ್ತಾರೆ. ಸೋಲನ್ನು ಕಂಡ ನಂತರ ಇವರು ಬಂದು ಇಲ್ಲಿ ಚಿತ್ರದುರ್ಗ ಲೋಕಸಭೆಯಲ್ಲಿ ಟಿಕೆಟ್ ಗಿಟ್ಟಿಸ್ಕೊಂಡಿದ್ದು ಅವರಿಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಿದೆ ಚಿತ್ರದುರ್ಗ ಜನತೆ ಅಂದರೆ ತಪ್ಪಾಗಲ್ಲ. ತೀರಾ ಕೊನೆಯ ಹಂತದಲ್ಲಿ ಅವರು ಟಿಕೆಟ್ ಪಡೆದು ಕ್ಷೇತ್ರದಲ್ಲಿ ಕೆಲವು ಕ್ಷೇತ್ರಗಳಿಗೆ ಪ್ರಚಾರ ಮಾಡದೇ ಇದ್ರು ಕೂಡ ಬಿಜೆಪಿ ಒಂದು ಅನಿರೀಕ್ಷಿತ ಮುನ್ನಡೆ ಕಾದುಕೊಂಡು ಎಲ್ಲ ಒಂದು ಕಡೆ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಿಂತ BN ಚಂದ್ರಪ್ಪನವರಿಗೆ ಒಂದು ನಿರಾಯಸಕವಾದಂಥ ಸೋಲು ಅನುಭವಿಸಿರೋದು ಬಹಳ ಬೇಸರ ತಂದಿದೆ ಅನಿಸುತ್ತೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ವಿಶೇಷವಾಗಿ.